ಒಂದು ಪ್ರಶ್ನೆ ಇದೆ, ಅಂದರೆ BJP JDS ಮಧ್ಯದಲ್ಲಿ ಕೋಆರ್ಡಿನೇಷನ್ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿದ್ದು ಇಲ್ಲ, ಇದು ಲಾಂಗ್ ಟರ್ಮ್ ಅಲಯನ್ಸ್ ಅಂತ ಹೇಳ್ತಾರೆ. ನೀವು ಹೇಳೋದು ಅದೇ, ಅಂದರೆ ಬಾಡಿ ಲ್ಯಾಂಗ್ವೇಜು ಇವಾಗ ಪಬ್ಲಿಕಲ್ಲಿ ಏನು ಹೇಳ್ತಿರೋ ಅದು ಇಫ್ ಗೋಯಿಂಗ್ ಬೈ ದಟ್ ನೀವು ಹೇಳೋದು ಲಾಂಗ್ ಟರ್ಮ್ ಅಲಯನ್ಸ್ ಅಂತ. ಬಟ್ ಮುಂದೆ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ PTIಗೆ. ಆ ಇಂಟರ್ವ್ಯೂಲ್ಲಿ ಹೇಳಿರೋದು, ಮುಂದಿನ ದಿನಗಳಲ್ಲಿ BJP ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದೂರ ಹೋಗ್ಬೋದು ಈ ಅಲಯನ್ಸ್ ಅಂತ. ಏನಾದ್ರು ಗ್ಯಾಪ್ಸ್ ಇದೆಯಾ ಅಲಯನ್ಸಲ್ಲಿ? There is absolutely no gap between BJP and JDS. ನಮ್ಮ ಕೋಆರ್ಡಿನೇಷನ್ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಯಾವುದೂ ಆ ರೀತಿ ಸಮಸ್ಯೆಗಳು ಇದುವರೆಗೂ ನಾನಂತೂ ನೋಡಿಲ್ಲ. ಹಾಗಾಗಿ ನನಗಂತೂ ವಿಶ್ವಾಸ ಇದೆ, ನಮ್ಮ ಮುಂದೆ ಇರ್ತಕ್ಕಂಥ ಏನು ಗುರಿ ಇದೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಅಸೆಂಬ್ಲಿ ಎಲೆಕ್ಷನ್ವರೆಗೂ ಹೋಗುತ್ತೆ. ಅದ್ರ ಬಗ್ಗೆ ಇವತ್ತು ದೆಹಲಿ ಮಟ್ಟದಲ್ಲಿ ನಾವು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಒಟ್ಟಾಗಿ ಹೋಗಬೇಕು ಅಂತೇಳಿ ಆದೇಶ ಮಾಡಿ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಮುಂದೆ ಹೋಗ್ತೇವೆ ಅನ್ನೋ ವಿಶ್ವಾಸ ಇದೆ. ಈಗ ನೋಡಿ, ಅಧ್ಯಕ್ಷರಾದ್ಮೇಲೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತಾರಲ್ಲ, ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡೋದು ಎಷ್ಟು ಕಷ್ಟ ಇದು ಮಾಡೋದು? ಎಷ್ಟು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಅ ಚಾಲೆಂಜ್. ಐ ಅಗ್ರಿ. ಯು ವಿಲ್ ಕಮ್ ಅಕ್ರಾಸ್ ಟೂ ಮೆನಿ ಹರ್ಡಲ್ಸ್. ಅದನ್ನು ಒಬ್ಬ ಯಶಸ್ವಿ ರಾಜಕಾರಣಿ ಅಥವಾ ಜವಾಬ್ದಾರಿ ನಿರ್ವಹಿಸಬೇಕು ಅಂದರೆ ವಿ ವಿಲ್ ಕಮ್ ಅಕ್ರಾಸ್ ಆಲ್ ಸಚ್ ಚಾಲೆಂಜಸ್. ವಿ ಆರ್ ಬೌಂಡ್ ಟು ಕ್ರಾಸ್ ಸಚ್ ಹರ್ಡಲ್ಸ್. ಅದು ಮಾಡಲೇಬೇಕಾಗ್ತದೆ, ಬ್ಯಾಲೆನ್ಸು ಮಾಡಬೇಕಾಗ್ತದೆ, ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾಕಂದರೆ ಒಂದು ಹೇಳ್ತೀನಿ ರಂಜನ್, when it comes to ಲೋಕಸಭಾ ಎಲೆಕ್ಷನ್ ವಿ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್. ನಮ್ಮ ಗುರಿ ಇರ್ತಕ್ಕಂಥ ಸ್ಪಷ್ಟವಾಗಿದೆ, ನರೇಂದ್ರ ಮೋದಿಜಿಯವರು. ಅದಕ್ಕೆ ನಾವು ಬಲ ಕೊಡಬೇಕು ಅಂದರೆ ಎಲ್ಲ ಕ್ಷೇತ್ರಗಳು ಗೆಲ್ಲಬೇಕು. ಸೊ ದರ್ ನೋ ಕನ್ಫ್ಯೂಷನ್ ಆನ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ. ಸೊ ಹಾಗೆ ಡೆಫಿನೆಟ್ಲಿ ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಓಕೆ, ಈಗ ಸಿದ್ದರಾಮಯ್ಯ ಅವರು 60,000 ಲೀಡ್ ಸಿಕ್ಕಿದ್ರೆ ವರ್ಣದಲ್ಲಿ ಯಾರೂ ಮುಟ್ಟಕ್ಕಾಗಲ್ಲ ಅಂತಾರೆ. ನಿಮ್ಮ ಪ್ಲ್ಯಾನ್ ಏನಿದೆ ಅಲ್ಲಿ? ಬಿಡ್ತೀರಾ ಅವ್ರಿಗೆ 60,000 ಲೀಡು? ಪಾಪ ಮುಖ್ಯಮಂತ್ರಿಗಳಿಗೆ ದಿನೇ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ವರ್ಣಾ ಕ್ಷೇತ್ರದ ಮತದಾರರ ಬಗ್ಗೆನೂ ವಿಶ್ವಾಸ ಕಡಿಮೆ ಆಗ್ತಾ ಇದೆ, ರಾಜ್ಯದ ಜನರ ಬಗ್ಗೆನೂ ವಿಶ್ವಾಸ ಕಡಿಮೆ ಆಗ್ತದೆ. ಎಲ್ಲೋ ಒಂದು ಕಡೆ ಅವರ ಆಡಳಿತ ವೈಖರಿ, ಜನರಲ್ಲಿ ವಿಶ್ವಾಸ ನಮ್ಮ ಸರ್ಕಾರದ ಮೇಲೆ ಕಡಿಮೆ ಆಗ್ತಿದೆ ಅನ್ನುವ ಅರಿವು ಮುಖ್ಯಮಂತ್ರಿಗಳು ಕೂಡ ಆಗ್ತದೆ. ಹಾಗಾಗಿ ಈ ರೀತಿ ಹೇಳಿಕೆಗಳು ಬರ್ತಾ ಇದೆ. ಮೈಸೂರಿನಲ್ಲಿ ಇವತ್ತು BJP ಪರವಾಗಿರ್ತಕ್ಕಂಥ ಒಂದು ಅಲೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮೋದಿಜಿ ಇರತಕ್ಕಂಥ ಒಂದು ವಾತಾವರಣ, ಇವೆಲ್ಲವೂ ಕೂಡ ಅವ್ರಿಗೆ ಆತಂಕ ಸೃಷ್ಟಿಯಾಗಿರ್ತಕ್ಕಂಥ ಸತ್ಯ. ಹಾಗಾಗಿ ಈ ರೀತಿ ಹೇಳ್ಕೊಳ್ಳೋದು ಕೊಡ್ತಾರೆ. ಲಾಸ್ಟ್ 2 ಕ್ವೆಶನ್ಸ್. ನಿಮಗೆ ಬೆಂಗಳೂರು ರೂರಲಲ್ಲಿ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಆದಂಗಿದೆ ಕಾಂಗ್ರೆಸ್ದು ಅನ್ಸುತ್ತಾ ನಿಮಗೆ? 3 ತಿಂಗಳಿಂದ ಭಾಳ ಅತಿಯಾದ ವಿಶ್ವಾಸದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಇತ್ತು, ಮುಖ್ಯಮಂತ್ರಿಗಳು ಇದ್ದರು, DK ಶಿವಕುಮಾರ್ ಅವರು ಇದ್ದರು. ಎಸ್ಪೆಷಲಿ ಬೆಂಗಳೂರು ಗ್ರಾಮೀಣ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಏನಿದ್ದಾರೆ, ಖ್ಯಾತ ವೈದ್ಯರು, ತಮ್ಮ ಜೀವನದುದ್ದಕ್ಕೂ ಕೂಡ ಒಂದು ಸೇವೆಯನ್ನು ಮಾಡಿ ಲಕ್ಷಾಂತರ ಜನರಿಗೆ ಬದುಕನ್ನು ಜೀವನ ಕೊಟ್ಟಿರ್ತಕ್ಕಂಥವ್ರು. ಅಂಥ ಒಬ್ಬ ಸಜ್ಜನ ವ್ಯಕ್ತಿ ಇವತ್ತು BJP ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ಸಲ್ಲಿ ಆತಂಕ ಮೂಡಿಸಿರ್ತಕ್ಕಂಥದ್ದು ಸಹಜ. ಅದು ಬಿಕಾಸ್ ಇಟ್ಸ್ ಕ್ವೈಟ್ ಪಾಪ್ಯುಲರ್ ಆ್ಯಂಡ್ ಹಿಸ್ ರೀಚ್ ಇಸ್ ಅಕ್ರಾಸ್ ಕಮ್ಯುನಿಟಿ ಆ್ಯಂಡ್ ಪಾರ್ಟಿ. ಹಾಗಾಗಿ ಅವ್ರಿಗೆ ಆತಂಕ ಬಂದಿದೆ ಕಾಂಗ್ರೆಸ್ಸು. ಆದರೆ ನಾವು ನೋಡಿ, ಇವತ್ತು ಜನರು ಕೂಡ ಬಯಸ್ತಾ ಇರ್ತಕ್ಕಂಥ ಉತ್ತಮ ಬದಲಾವಣೆ, ಉತ್ತಮರು ಇವತ್ತು ರಾಜಕಾರಣದಲ್ಲಿ ಬರಬೇಕು, ಜನಸೇವೆ ಮಾಡಿರ್ತಕ್ಕಂಥವ್ರು ರಾಜಕಾರಣದಲ್ಲಿ ಬರಬೇಕು, ರಾಜಕಾರಣದ ಮೂಲಕ ಮತ್ತೆ ಜನಸೇವೆ ಮಾಡಬೇಕು ಅಂತ ಅಪೇಕ್ಷೆನ ಪಟ್ಟಿದ್ದಾರೆ. ಅದು ತಕ್ಕಂಥ ಒಳ್ಳೆಯ ಅಭ್ಯರ್ಥಿನ ಕೊಟ್ಟಿದ್ದೇವೆ. ನಮಗೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ, ಒಳ್ಳೆ ದಾಖಲೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಿಂದ ಗೆದ್ದು ಬರ್ತಾರೆ.